ಕೆಪಿಎಸ್ಸಿ ಶುದ್ಧೀಕರಣಕ್ಕೆ ಕೈ ಸರ್ಕಾರ ಅಂದರೆ ಕಾಂಗ್ರೆಸ್ ಸರ್ಕಾರ ಈಗ ಮಾಸ್ಟರ್ ಪ್ಲಾನನ್ನು ಮಾಡಿಕೊಳ್ತಾ ಇದೆ. ಕೆಪಿಎಸ್ಸಿ ಸದಸ್ಯರ ಸಂಖ್ಯೆಯ ಕಡಿತಕ್ಕೆ ಈಗ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರ. ಕೆಪಿಎಸ್ಸಿ ಶುದ್ಧೀಕರಣಕ್ಕೆ ಕೈ ಸರ್ಕಾರ ಮಾಸ್ಟರ್ ಪ್ಲಾನ್. ಕೆಪಿಎಸ್ಸಿ ಸದಸ್ಯರ ಸಂಖ್ಯೆ ಕಡಿತಕ್ಕೆ ಈಗ ಸಿದ್ಧತೆ ಎನ್ನುವಂಥದ್ದು ಆಗ್ತಾ ಇದೆ. ಆಯೋಗದ ನಿಯಂತ್ರಕರ ಹಂತದಲ್ಲಿಯೇ ಈ ಹಗರಣ ಅನ್ನುವಂಥದ್ದು ಆರಂಭ ಆಯಿತು. ಕಂಟ್ರೋಲರ್ಗಳಿಂದಲೇ 80% ಹಗರಣ ಬಹುತೇಕ ಶುರುವಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಪೇಪರ್ ಲೀಕ್ ಆಗ್ತಾ ಇದ್ದಿದ್ದು ಕೂಡ ಈ ಕಂಟ್ರೋಲರ್ಗಳಿಂದ ಅನ್ನುವಂತಹ ವಿಚಾರ ಈಗ ಬೆಳಕಿಗೆ ಬಂದಿದೆ. ಪೊಲೀಸ್ ತನಿಖೆ ವೇಳೆ ಸ್ಫೋಟಕ ಮಾಹಿತಿ ಬಯಲಾಗಿದೆ. ಕಳೆದ 10 ವರ್ಷಗಳ ನಂತರ ಕೆಪಿಎಸ್ಸಿ ಪರೀಕ್ಷೆ ಅನ್ನುವಂಥದ್ದು ಜರುಗಿತು. ಅದರ ಪೇಪರ್ಗಳು ಕೂಡ ಹಿಂದೆ ಲೀಕ್ ಆಗಿತ್ತು. ಇದನ್ನು ಮಾಡಿದ್ಯಾರು ಅನ್ನುವಂತಹ ವಿಚಾರಗಳು ಈಗ ಪೊಲೀಸ್ ತನಿಖೆ ವೇಳೆ ಬಯಲಾಗಿದೆ. ಕಂಟ್ರೋಲರ್ಗಳಿಂದ 80% ಹಗರಣ ಅನ್ನುವಂಥದ್ದಾಗಿದೆ. ಪೇಪರ್ ಲೀಕು ಇವರಿಂದಾನೇ ಆಗ್ತಾ ಇತ್ತು ಅನ್ನುವಂತಹ ಮಾಹಿತಿ ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ. ಸೊ ಆದ್ದರಿಂದ ಕೆಪಿಎಸ್ಸಿಯನ್ನು ಫುಲ್ ಕ್ಲೀನ್ ಆಗಿಡಬೇಕು, ಆ್ಯಂಟಿವೈರಸ್ ಹಾಕಿ ಫುಲ್ ಸ್ವಚ್ಛಗೊಳಿಸಬೇಕು ಅಂತ ಈಗ ಕೈ ಸರ್ಕಾರ ಮಾಸ್ಟರ್ ಪ್ಲ್ಯಾನ್ ಮಾಡ್ಕೊಳ್ತಾ ಇದೆ ಅಂತೆ. ಕೆಪಿಎಸ್ಸಿ ಸದಸ್ಯರ ಸಂಖ್ಯೆ ಕಡಿತಕ್ಕೆ ಈಗ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ ಸರ್ಕಾರ. ಕೆಪಿಎಸ್ಸಿಯಲ್ಲಿ ಯಾರ್ಯಾರು ಈ ರೀತಿ ಕೆಲಸವನ್ನು ಮಾಡಿದಾರೋ ಅವ್ರನ್ನೆಲ್ಲ ತೆಗೆದು ಹಾಕೋದಕ್ಕೆ ಸರ್ಕಾರ ಮುಂದಾಗುತ್ತಾ ಅನ್ನುವಂಥದ್ದನ್ನು ಕಾದು ನೋಡಬೇಕು. ಇನ್ನು ಕಂಟ್ರೋಲರ್ ಆಫ್ ಎಕ್ಸಾಮ್ ಕಾರ್ಯದರ್ಶಿ ಅಧ್ಯಕ್ಷರು 3 ಹಂತಗಳಲ್ಲಿ ಲೀಕ್ ಆಗಿ ಹೊರಬರ್ತಾ ಇತ್ತಂತೆ ಪೇಪರ್ಗಳು. ಕಂಟ್ರೋಲರ್ ಆಫ್ ಎಕ್ಸಾಮ್ ಕಾರ್ಯದರ್ಶಿ ಅಧ್ಯಕ್ಷರು ಹೀಗೆ ಅನೇಕ ಪೊಸಿಷನ್ಸ್ಗಳನ್ನು ಸೇರಿ 3 ಹಂತಗಳಲ್ಲಿ ಲೀಕ್ ಆಗಿ ಹೊರಬರ್ತಾ ಇತ್ತಂತೆ ಎಕ್ಸಾಮ್ ಪೇಪರ್. ಹೀಗಾಗಿ ಸರ್ಕಾರದಿಂದ ಕೆಪಿಎಸ್ಸಿ ಶುದ್ಧೀಕರಣಕ್ಕೆ ತಯಾರಿಯನ್ನು ಮಾಡಿಕೊಳ್ತಾ ಇದೆ. ಬೇರೆ ರಾಜ್ಯಗಳಲ್ಲಿ ಆಯೋಗಕ್ಕೆ ಯಾವುದೇ ಕಪ್ಪು ಚುಕ್ಕೆ ಇಲ್ಲ. ಕೇರಳ, ಮಹಾರಾಷ್ಟ್ರ, ಗುಜರಾತ್ ಜೊತೆಗೆ ಅಧ್ಯಯನವನ್ನು ಮಾಡ್ತಾರೆ. UPSC ಪರೀಕ್ಷೆ ಮಾದರಿ ಬಗ್ಗೆ ಅಧ್ಯಯನಕ್ಕೆ ಸೂಚನೆಯನ್ನು ನೀಡಲಾಗುತ್ತೆ. ಆಯಾ ರಾಜ್ಯಗಳಲ್ಲಿ ಯಾವ ರೀತಿ ಪರೀಕ್ಷೆ ನಡೆಯುತ್ತೆ, ಯಾವ ರೀತಿ ಫಲಿತಾಂಶ ಪ್ರಕಟವಾಗುತ್ತದೆಯೋ ಅದೇ ರೀತಿ ಇಲ್ಲೂ ಕೂಡ ಎಕ್ಸಿಕ್ಯೂಟ್ ಮಾಡೋಕ್ಕೆ ಹೊರಟಿದೆ ನಮ್ಮ ರಾಜ್ಯ ಸರ್ಕಾರ. ಇನ್ನು ಅಲ್ಲಿ ಯಾವ ರೀತಿ ಅಭ್ಯರ್ಥಿಗಳ ಸಂದರ್ಶನವನ್ನು ಮಾಡ್ತಾರೆ, ಅಭ್ಯರ್ಥಿಗಳ ಸಂದರ್ಶನವನ್ನು ಅಲ್ಲಿ ಯಾವ ರೀತಿ ಮಾಡ್ತಾರೆ, ಮಾಹಿತಿ ಕಲೆ ಹಾಕಲು ಈಗ ಸದನ ಸಮಿತಿ ನಿರ್ಮಾಣ ಆಗುತ್ತೆ. ಸೊ ಬೇರೆ ರಾಜ್ಯಗಳಲ್ಲಿ ಹೆಂಗೆ ಎಕ್ಸಾಮಿನೇಷನ್ಸ್ ಆಗುತ್ತೋ ಅದೇ ಥರ ನಮ್ಮಲ್ಲಿಯೂ ಕೂಡ ಆಗಬೇಕು ಅನ್ನುವಂತಹ ಇಚ್ಛೆಯಲ್ಲಿ ಈಗ ರಾಜ್ಯ ಸರ್ಕಾರ ಇದೆ. ಮಾಹಿತಿ ಕಲೆ ಹಾಕಲು ಸದನ ಸಮಿತಿ ನಿರ್ಧಾರ ಮಾಡಿದೆ. ಕೆಪಿಎಸ್ಸಿ ಸುಧಾರಣೆ ಸದನ ಸಮಿತಿಯ ಅಧ್ಯಕ್ಷರಾಗಿ RV ದೇಶಪಾಂಡೆ ಅವರು ಈಗ ನೇಮಕ ಆಗಿದ್ದಾರೆ. ದೇಶಪಾಂಡೆ ಸಭೆಯಲ್ಲಿ ಕೆಪಿಎಸ್ಸಿ ಪುನರ್ರಚನೆ ಬಗ್ಗೆ ತೀರ್ಮಾನ ಅನ್ನುವಂಥದ್ದು ಆಗುತ್ತೆ. ಹೀಗಾಗಿ ಕೆಪಿಎಸ್ಸಿಯನ್ನು ಸಂಪೂರ್ಣವಾಗಿ ಶುದ್ಧೀಕರಣ ಮಾಡೋದಕ್ಕೆ ಕೈ ಸರ್ಕಾರ ರೆಡಿಯಾಗಿದೆ. ಸೊ ಬೇರೆ ರಾಜ್ಯಗಳಲ್ಲಿ ಈ ಆಯೋಗಕ್ಕೆ ಯಾವುದೇ ಥರದ ಕಪ್ಪು ಚುಕ್ಕೆಗಳಿಲ್ಲ. ಆದ್ದರಿಂದ ಕೇರಳ ಆಗಿರ್ಬೋದು, ಮಹಾರಾಷ್ಟ್ರ, ಗುಜರಾತ್ ಹೀಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಹೆಂಗೆಲ್ಲ ಈ ಪರೀಕ್ಷೆಗಳು ನಡೆಯುತ್ತೆ, UPSC ಪರೀಕ್ಷೆಯ ಮಾದರಿಯ ಅಧ್ಯಯನದ ಸೂಚನೆಯನ್ನು, ಅಲ್ಲಿಯ ಸ್ಟಡಿ ಸ್ಟೈಲಿನ ಒಂದು ಪ್ಲ್ಯಾನನ್ನು ಇಲ್ಲಿ ಎಕ್ಸಿಕ್ಯೂಟ್ ಮಾಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಇನ್ನು ಅಲ್ಲಿ ಯಾವ ರೀತಿ ಎಕ್ಸಾಮ್ ಆಗುತ್ತೆ ಮತ್ತು ಅಲ್ಲಿ ಫಲಿತಾಂಶವನ್ನು ಹೆಂಗೆ ಅನೌನ್ಸ್ ಮಾಡ್ತಾರೆ, ರಿಸಲ್ಟ್ಸ್ ಹೆಂಗೆ ಅನೌನ್ಸ್ ಆಗುತ್ತೆ, ಅದು ಮಾರ್ಕ್ಸಲ್ಲಿ ಅನೌನ್ಸ್ ಆಗುತ್ತಾ ಅಥವಾ ಯು ಆರ್ ಎಲಿಜಿಬಲ್ ಆರ್ ನಾಟ್ ಅನ್ನುವಂತಹ ವಿಚಾರದಲ್ಲಿ ರಿಸಲ್ಟ್ಸ್ ಅನೌನ್ಸ್ ಆಗುತ್ತಾ ಅಥವಾ ಗ್ರೇಡಲ್ಲಿ ಕೊಡ್ತಾರಾ ಅಥವಾ CGPA ಅಂತ ಬರುತ್ತಲ್ಲ ಪರ್ಸೆಂಟೇಜ್, ಆ ಪರ್ಸೆಂಟೇಜಲ್ಲಿ ಕೊಡ್ತಾರಾ ಗೊತ್ತಿಲ್ಲ. ಸೊ ಬೇರೆ ರಾಜ್ಯಗಳಲ್ಲಿ ಹೆಂಗೆ ರಿಸಲ್ಟ್ಸ್ ಅನೌನ್ಸ್ ಆಗುತ್ತೆ ಅದನ್ನು ಇಲ್ಲಿ ಎಕ್ಸಿಕ್ಯೂಟ್ ಮಾಡೋರಿದ್ದಾರೆ. ಅಲ್ಲಿ ಅಭ್ಯರ್ಥಿಗಳ ಸಂದರ್ಶನವನ್ನು ಹೆಂಗೆ ಮಾಡ್ತಾರೆ. ಸೊ ಇದೆಲ್ಲವನ್ನೂ ಕೂಡ ಮಾಹಿತಿಯ ಮೂಲಕ ದಾಖಲು ಮಾಡಿಕೊಂಡು ಅದರ ಮಾಹಿತಿಗಳನ್ನು ಸಂಗ್ರಹ ಮಾಡಿಕೊಂಡು ಅದನ್ನು ಇಲ್ಲಿ ಕಾರ್ಯರೂಪಕ್ಕೆ ತರೋರಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸದನ ಸಮಿತಿ ನಿರ್ಮಾಣ ಕೂಡ ಆಗಿದೆ. ಕೆಪಿಎಸ್ಸಿ ಸುಧಾರಣೆ ಸದನ ಸಮಿತಿ ಅನ್ನುವಂತಹ ಒಂದು ಸಮಿತಿ ನಿರ್ಮಾಣ ಆಗಿದೆ. ಇದಕ್ಕೆ RV ದೇಶಪಾಂಡೆ ಅವರು ಅಧ್ಯಕ್ಷರಾಗಿದ್ದಾರೆ. ದೇಶಪಾಂಡೆ ಸಭೆಯಲ್ಲಿ ಕೆಪಿಎಸ್ಸಿ ಪುನರ್ರಚನೆಯ ಬಗ್ಗೆ ತೀರ್ಮಾನ ಆಗಲಿಕ್ಕಿದೆ.